ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ದು ಮಾಡ್ತಿರುವಂತಹ ಸಿಎಂ ಕುರ್ಚಿ ಫೈಟ್ ವಿಚಾರದಲ್ಲಿ ಸಂಪುಟ ವಿಚಾರದಲ್ಲಿ ಮತ್ತು ಸಿಎಂ ವಿಚಾರದಲ್ಲಿ ಮಾತನಾಡೋದಿಲ್ಲ. ಈಗಾಗಲೇ ಸಾಕಷ್ಟು ಮಾತನಾಡಿದ್ದೇನೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಲಿತ ಸಿಎಂ ಆಗ್ತಾರಾ ಅಂತ ಪರಂ ಅವರಿಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಥ್ಯಾಂಕ್ ಯು ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅಲ್ಲಿಂದ ತೆರಳುತ್ತಾರೆ. ರಾಜಣ್ಣ ಅವರು ಬಹಿರಂಗವಾಗಿ ನಾವು ಸಿದ್ದರಾಮಯ್ಯನವರು ಬದಲಾವಣೆ ಮಾಡೋದಾದ್ರೆ ದಲಿತರಿಗೆ ಕೊಡಬೇಕು ಅಂತ ಬಹಿರಂಗವಾಗಿ ಡಿಮ್ಯಾಂಡ್ ಇಟ್ಟು ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಬೆಂಬಲ ಇದೆನಾ ಸರ್? ಒಂದು ನಾನು ಯಾವುದೇ ರಾಜಕೀಯ ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಪಕ್ಷದ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಯಾವುದನ್ನು ಕೂಡ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಬಹಳ ಮಾತಾಡ್ಬಿಟ್ಟಿದ್ದೀನಿ. ಅದನ್ನ ಪರಮೇಶ್ವರ್ ಅವರು ದಲಿತ ಸಿಎಂ ಆಗ್ತಾರೆ. ಥ್ಯಾಂಕ್ ಯು. ನಿನ್ನೆ ರಾಜಣ್ಣ ಅವರು ಬಹಿರಂಗವಾಗಿ ನಾವು ಸಿದ್ದರಾಮಯ್ಯನವರು ಬದಲಾವಣೆ ಮಾಡೋದಾದ್ರೆ ದಲಿತರಿಗೆ ಕೊಡಬೇಕು ಅಂತ ಬಹಿರಂಗವಾಗಿ ಡಿಮ್ಯಾಂಡ್ ಇಟ್ಟು ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಬೆಂಬಲ ಇದೆನಾ ಸರ್? ಒಂದು ನಾನು ಯಾವುದೇ ರಾಜಕೀಯ ವಿಶೇಷವಾಗಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಪಕ್ಷದ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿ ಯಾವುದನ್ನು ಕೂಡ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಬಹಳ ಮಾತಾಡ್ಬಿಟ್ಟಿದ್ದೀನಿ. ಅದನ್ನ ಪರಮೇಶ್ವರ್ ಅವರು ದಲಿತ ಸಿಎಂ ಇನ್ನು ಸಿಎಂ ಕುರ್ಚಿಯ ವಿಚಾರದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೇಳಿರ್ತಕ್ಕಂತಹ ಪ್ರಶ್ನೆಯ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಈಗ ಎಷ್ಟು ಮಾತಾಡಬೇಕು ಆಲ್ರೆಡಿ ಮಾತಾಡ್ಬಿಟ್ಟಿದ್ದೇನೆ, ಈಗ ಮತ್ತೆ ಏನೇ ಯಾವುದೇ ಕಾರಣಕ್ಕೂ ಸಹ ಮಾತಾಡೋದಿಲ್ಲ. ಸಿಎಂ ವಿಚಾರದಲ್ಲಿ ಸಂಪುಟದ ವಿಚಾರದಲ್ಲಂತೂ ಮಾತಾಡೋದೇ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ನೀವು ಇತ್ತೀಚೆಗೆ ಅಬ್ಸರ್ವ್ ಮಾಡ್ಬೋದು, ಯಾವಾಗ ಸುರ್ಜೇವಾಲಾ ಅವರು ಒಂದು ಟ್ವೀಟ್ ಮಾಡ್ತಾರೆ, ಕಾಂಗ್ರೆಸ್ನ ಉಸ್ತುವಾರಿ ರಾಜ್ಯ ಉಸ್ತುವಾರಿ ಒಂದು ಟ್ವೀಟ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಸಹ ಬಹಿರಂಗ ಹೇಳಿಕೆಗಳನ್ನು ಕಾಂಗ್ರೆಸ್ನ ಲೀಡರ್ಸ್ಗಳು ಕೊಡಬಾರ್ದು ಅಂತ. ಯಾವಾಗ ಅವರು ಟ್ವೀಟ್ ಮಾಡಿ ಜೊತೆಗೆ ಲೀಡರ್ಸ್ಗಳಿಗೆ ಏನಾದರೂ ಮೆಸೇಜ್ ಪಾಸ್ ಮಾಡ್ತಾರೆ, ಆವಾಗಿಂದ ಕಾಂಗ್ರೆಸ್ನಲ್ಲಿರುವಂತಹ ನಾಯಕರುಗಳು ಯಾವುದೇ ಕಾರಣಕ್ಕೂ ಸಹ ಬಹಿರಂಗ ಹೇಳಿಕೆಗಳನ್ನ ಸ್ಪೆಷಲಿ ಸಿಎಂ ಕುರ್ಚಿಯ ವಿಚಾರದಲ್ಲಿ ಹೇಳ್ತಾ ಇಲ್ಲ. ಯಾವಾಗ ಅವರು ಸ್ಟೇಟ್ಮೆಂಟ್ ಅನ್ನು ಪಾಸ್ ಮಾಡ್ತಾರೆ, ಅದಾದ್ಮೇಲೆ ಅವಾಗಿಂದನೂ ಸಹ ಬಹಳಷ್ಟು ನಾಯಕರ ಅಬ್ಸರ್ವೇಷನ್ ನೋಡಿ ನೀವು. ಮುಂಚೆ ಬಹಳಷ್ಟು ನಾಯಕರುಗಳು ಸ್ಟೇಟ್ಮೆಂಟ್ ಕೊಡ್ತಿದ್ರು. ಸ್ವತಃ ಏನಂದ್ರೆ ಪರಮೇಶ್ವರ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾನು ಸಹ ಸಿಎಂ ಆಕಾಂಕ್ಷಿ, ಚಾನ್ಸ್ ಸಿಕ್ಕರು ನಾನು ಆಗ್ತೀನಿ, ನಾನು ರೇಸ್ನಲ್ಲಿದ್ದೀನಿ ಎಲ್ಲ ಹೇಳಿದ್ರು. ಆದರೆ ಯಾವಾಗ ಸುರ್ಜೇವಾಲಾ ಟ್ವೀಟ್ ಅನ್ನ ಮಾಡಿ ಕಾಂಗ್ರೆಸ್ ನಾಯಕರುಗಳು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಬಾರ್ದು, ನಾಯಕತ್ವದ ವಿಚಾರವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಏನು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಅಂದ್ರೆ ಇದನ್ನ ಟ್ವೀಟ್ ಮಾಡಿದ್ರು, ಆವಾಗಿಂದ ಕಾಂಗ್ರೆಸ್ನಲ್ಲಿರುವಂತಹ ಬಹುತೇಕ ಹಿರಿಯ ನಾಯಕರುಗಳು ಯಾರೂ ಸಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ. ಅದರ ಮುಂದುವರಿದ ಭಾಗವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ಅದನ್ನ ಹೇಳಿದ್ದು, ಯಾವುದೇ ಕಾರಣಕ್ಕೂ ಸಹ ಏನೇನೆಲ್ಲ ಮಾತಾಡಬೇಕು ಎಲ್ಲ ಮಾತಾಡ್ಬಿಟ್ಟಿದ್ದೀನಿ, ಈಗಂತೂ ಏನು ಹೇಳೋದಿಲ್ಲ, ಥ್ಯಾಂಕ್ ಯು ಅಂತ ಹೇಳಿ ಹೊರಡ್ತಾರೆ. ಸಿಎಂ ಕುರ್ಚಿ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ರಾಜಕೀಯ ವಿದ್ಯಮಾನಗಳು ನಡೀತಾ ಇದ್ದಾವೆ. ಒಂದು ಕಡೆಗೆ, ಇನ್ನೊಂದು ಕಡೆಗೆ ದೊಡ್ಡ ಮಟ್ಟದಲ್ಲಿ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ವು. ಆದರೆ ಈಗ ಎಲ್ಲ ಸ್ಟೇಟ್ಮೆಂಟ್ಗಳು ಸಹ ತಟಸ್ಥವಾಗಿ ನಿಂತಾಗೆ ಕಾಣಿಸ್ತಾ ಇದ್ದಾವೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ಹೇಳ್ತಾ ಇದ್ರು, ನಾನು ಸಹ ಸಿಎಂ ಆಕಾಂಕ್ಷಿ, ಅವಕಾಶ ಸಿಕ್ಕರೆ ನಾನು ಸಿಎಂ ಆಗ್ತೀನಿ, ನಾನು ರೇಸ್ನಲ್ಲಿದ್ದೀನಿ, ನಾನು ರೇಸಲ್ಲಿ ಇಲ್ವಾ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂದರೆ 2013ರ ರಿಸಲ್ಟ್ ಬಗ್ಗೆ ಆವಾಗ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ತಾ ಇತ್ತಲ್ಲ, ಆ ಸಿಎಂ ಸ್ಥಾನದ ಗದ್ದಿಗೆ ವಿಚಾರದಲ್ಲಿ ಚರ್ಚೆ ಬಂದಂತಹ ಸಂದರ್ಭದಲ್ಲಿ ಅದರ ವಿಚಾರನೂ ಸಹ ಡಾಕ್ಟರ್ ಜಿ ಪರಮೇಶ್ವರ್ ಪ್ರಸ್ತಾಪನೆ ಮಾಡಿಬಿಟ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.